ನಮಸ್ಕಾರ ವೀಕ್ಷಕರೇ. ಕುಂಭರಾಶಿಗೆ ಮೇ 18ರ ಒಳಗೆ ಎಸ್ ಅಕ್ಷರದ ವ್ಯಕ್ತಿಯಿಂದ ನಡೆಯುವುದು ಗೊತ್ತಾದರೆ ನಿಜಕ್ಕೂ ಶಾಕ್ ಆಗ್ತೀರಿ. ಒಂಟಿಯಾಗಿ ಕುಳಿತುಕೊಂಡು ಈ ವಿಡಿಯೋ ನೋಡಿ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಆ ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದಾನೇ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ. ಈ ವಿಡಿಯೋ ಕೊನೆವರೆಗೂ ನೋಡಿದರೆ ಈ ಎಸ್ ಅಕ್ಷರದ ವ್ಯಕ್ತಿ ಯಾರು, ಪುರುಷನ ಅಥವಾ ಮಹಿಳೆನ, ಅವರ ಮೂಲಕ ನಿಮಗೆ ನಷ್ಟ ನಡೆಯುತ್ತದಾ ಅಥವಾ ಲಾಭ ಬರುತ್ತದಾ, ಈ ದಿನಗಳಲ್ಲಿ ನೀವು ಯಾವ ರೀತಿಯಾದ ಕಷ್ಟ ಮತ್ತು ಸುಖಗಳನ್ನು ಅನುಭವಿಸಲಿದ್ದೀರಿ, ಯಾರ ಜೊತೆಯ ಸಂಬಂಧ ನಿಮಗೆ ಯಾವ ರೀತಿಯ ಲಾಭ ಮತ್ತು ನಷ್ಟ ತಂದುಕೊಡುತ್ತದೆ, ಇಂತಹ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋ ನೋಡೋದ್ರಿಂದ 100% ಲಾಭ ಬಿಟ್ಟರೆ 1% ನಷ್ಟ ಕೂಡ ಇರಲ್ಲ. ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಕಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಓಂ ದುರ್ಗಾಯೇ ನಮಃ ಎಂದು ಬರೆಯಿರಿ. ವಿಡಿಯೋಗೆ ಒಂದು ಚಿಕ್ಕ ಲೈಕ್ ಕೊಡೋದ್ರಿಂದ ಇನ್ನಷ್ಟು ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗುತ್ತೆ, ಹಾಗೆ ನಮಗೂ ಪ್ರೇರಣೆ ಸಿಗುತ್ತೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ಕುಂಭರಾಶಿಯವರ ಪ್ರಸ್ತುತ ಪರಿಸ್ಥಿತಿ ನೋಡಿದರೆ ಮೇ ತಿಂಗಳು ನಿಮಗೆ ಸಂತೋಷದಿಂದ ಶುರುವಾಗಿದೆ. ಆದರೆ ನಿಮ್ಮ ಸುತ್ತಲಿನವರು ಮಾತ್ರ ನಿಮ್ಮನ್ನು ನೋಡಿ ತುಂಬಾ ಅಸೂಯೆ ಪಡುತ್ತಿದ್ದಾರೆ. ನಿಮ್ಮ ಮಾತುಗಳು, ನಿಮ್ಮ ಕೆಲಸ, ನಿಮ್ಮ ಆಸ್ತಿ, ನಿಮ್ಮ ಅಂದ, ನಿಮ್ಮ ಹಣ, ನಿಮ್ಮ ಬುದ್ಧಿವಂತಿಕೆ, ಹೀಗೆ ನಿಮ್ಮ ಹತ್ತಿರ ಏನೇ ಇದ್ದರೋ ಅದೆಲ್ಲವನ್ನೂ ನೋಡಿ ಅಸೂಯೆ ಪಡುತ್ತಿದ್ದಾರೆ. ಮುಖ್ಯವಾಗಿ ಹೊರಗಿನವರಿಗಿಂತ ಹೆಚ್ಚಾಗಿ ನಿಮ್ಮ ಬಂಧು ಮಿತ್ರರಲ್ಲಿ ಹೆಚ್ಚಿನ ಅಸೂಯೆ ಇದೆ. ನೀವು ಪುರುಷರಾದರೆ ನಿಮ್ಮ ತಾಯಿ ಮನೆಯ ಕಡೆಯಿಂದ ಮತ್ತು ನೀವು ಮಹಿಳೆಯಾಗಿದ್ದರೆ ನಿಮ್ಮ ಅತ್ತೆ ಮನೆಯ ಕಡೆಯಿಂದ ನಿಮಗೆ ವಿಪರೀತವಾದ ದೃಷ್ಟಿದೋಷ ಇದೆ. ನಿಮ್ಮೆದುರಿಗೆ ಚೆನ್ನಾಗಿ ಮಾತನಾಡುತ್ತಾ, ಹಿಂದೆ ನಿಮ್ಮ ಮೇಲೆ ಇಲ್ಲದ ಸಲ್ಲದ ಮಾತುಗಳನ್ನು ಆಡುತ್ತಾ, 4 ಗೋಡೆಗಳ ಮಧ್ಯೆ ನಿಮ್ಮನ್ನು ಶತ್ರುಗಳಂತೆ ಕ್ರಿಯೇಟ್ ಮಾಡಿ ತೋರಿಸುತ್ತಾ, ಬೇರೆಯವರಿಗೆ ನಿಮ್ಮ ಮೇಲೆ ಚಾಡಿ ಮಾತುಗಳು ಹೇಳುತ್ತಾ, ನಿಮ್ಮನ್ನು ಎಲ್ಲಿ ತುಳಿಯಬೇಕು, ಯಾವ ರೀತಿ ಮೋಸ ಮಾಡಬೇಕು ಎಂದು ವಿಧ ವಿಧವಾಗಿ ಸಂಚು ರೂಪಿಸುತ್ತಿದ್ದಾರೆ. ಕುಂಭರಾಶಿಯವರಿಗೆ ಬಹಳ ಬಾರಿ ಸಂಬಂಧಿಕರೇ ಅವರ ಅಗತ್ಯಗಳಿಗೆ ಬಳಸಿಕೊಂಡು ಕೆಲಸ ಮುಗಿದ ನಂತರ ಪಕ್ಕಕ್ಕೆ ತಳ್ಳುವುದು ನಡೆಯುತ್ತದೆ. ಕುಂಭರಾಶಿಯವರ ಇಂಟೆನ್ಷನ್ ಒಂದೇ ಒಂದು, ಎಲ್ಲರೂ ಚೆನ್ನಾಗಿರಬೇಕು ಎಂದು ಬಯಸುತ್ತಾರೆ. ಬೇರೆ ವ್ಯಕ್ತಿಗಳು ನಿಮ್ಮ ಮೇಲೆ ಅಸೂಯೆ ಪಡುತ್ತಿದ್ದರು, ನಿಮ್ಮ ಮನೆಯಲ್ಲಿ ಗಲಾಟೆ ತರಲು ನೋಡುತ್ತಿದ್ದರು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸುತ್ತಿದ್ದಾರೆ ಎಂದು ತಿಳಿದರೂ ಕೂಡ ನೀವು ಮಾತ್ರ ನಾನಾಯಿತು, ನನ್ನ ಕೆಲಸ ಆಯಿತು, ಬೇರೆಯವರ ಬಗ್ಗೆ ನನಗೇಕೆ ಎಂಬ ಯೋಚನೆಯಲ್ಲಿ ಇರುತ್ತೀರಿ. ಕುಂಭರಾಶಿಯವರು ವೈಯಕ್ತಿಕವಾಗಿ ನಿಜಕ್ಕೂ ತುಂಬಾ ಒಳ್ಳೆಯವರು, ತುಂಬಾ ಬುದ್ಧಿವಂತರು, ತುಂಬಾ ಚುರುಕಾದವರು, ವಿಶ್ರಾಂತಿ ಪಡೆಯದೆ ಕೆಲಸ ಮಾಡುವವರು. ಆದರೆ ಈ ನರದೃಷ್ಟಿಯ ಕಾರಣದಿಂದ ನೀವು ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ತುಂಬಾ ಕುಗ್ಗಿ ಹೋಗುತ್ತಿದ್ದೀರಿ. ಈ ಸಂಬಂಧಿಕರ ಮಾತುಗಳನ್ನು ಕೇಳಿಸಿಕೊಂಡು ಎಷ್ಟು ಯೋಚಿಸಬಾರದು ಅಂದುಕೊಂಡರೂ ನಡೆದ ಅವಮಾನವನ್ನು ಮತ್ತು ಚುಚ್ಚು ಮಾತುಗಳನ್ನು ಪದೇ ಪದೇ ನೆನೆಸಿಕೊಂಡು ಓವರ್ ಥಿಂಕಿಂಗ್ ಮಾಡುತ್ತಿರುವುದರಿಂದ ನೀವು ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದೀರಿ. ಪ್ರಿಯ ಕುಂಭರಾಶಿಯವರೇ, ನೀವೊಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಭೂಮಿಯ ಮೇಲೆ ಯಾರು ಅಥವಾ ಯಾವುದೂ ಕೂಡ ಶಾಶ್ವತ ಅಲ್ಲ. ಈ ವಿಷಯ ನಿಮಗೂ ಕೂಡ ಗೊತ್ತಿದೆ. ನಿಮಗಿಂತಲೂ ಬುದ್ಧಿವಂತರು, ನಿಮಗಿಂತಲೂ ಬುದ್ಧಿವಂತಿಕೆಯಿಂದ ಯೋಚಿಸುವವರು ತುಂಬಾ ಜನ ಇರಬಹುದು. ಹಾಗಂತ ನೀವು ಹುಚ್ಚರೋ ಅಥವಾ ಮುಟ್ಟಾಳರೋ ಅಲ್ಲ. ಬೇರೆಯವರ ಮಾತು ಮತ್ತು ಪರ್ಸನಾಲಿಟಿ ನೋಡಿ ಆ ವ್ಯಕ್ತಿಯ ಉದ್ದೇಶ ಏನು, ಅವರು ನಿಮ್ಮಿಂದ ಏನು ಬಯಸುತ್ತಿದ್ದಾರೆ ಎಂದು ಕಂಡುಹಿಡಿಯುವ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ ನಿಮಗಿದೆ. ಆದರೂ ಒಂದೊಂದು ಸಲ ನೀವು ಮೌನವಾಗಿ ಬಿಡುತ್ತೀರಿ. ನಿಮಗೆ ಅತೀ ಒಳ್ಳೆತನ ಇರಬಹುದು, ನಾನು ಇಲ್ಲ ಅನ್ನುತ್ತಿಲ್ಲ. ಆದರೆ ಆ ಒಳ್ಳೆತನ ಬೇರೆಯವರಿಗೆ ನಿಮ್ಮನ್ನು ಹುಚ್ಚರಂತೆ ಪರಿಚಯ ಮಾಡುತ್ತೆ. ಒಂದಲ್ಲ ಒಂದು ದಿನ ನೀವು ಒಂಟಿಯಾಗಿ ಕುಳಿತುಕೊಂಡು ನಡೆದದ್ದೆಲ್ಲ ಯೋಚಿಸಿ ನೋಡಿದಾಗ, ನಾನು ಇಷ್ಟೊಂದು ಹುಚ್ಚನಂತೆ ನಡೆದುಕೊಂಡೆನಾ, ನಾನು ಇಷ್ಟೊಂದು ಮುಟ್ಟಾಳನ ಅಂದುಕೊಂಡು ನಿಮ್ಮನ್ನು ನೀವೇ ಬೈದುಕೊಳ್ಳುತ್ತೀರಿ. ಹಾಗಾಗಿ ಎಲ್ಲಿ ಆಡಬೇಕಾದ ಮಾತು ಅಲ್ಲಿ ಆಡಿ. ಬೇರೆಯವರು ನಿಮಗೆ ಕೌಂಟರ್ ಕೊಟ್ಟಾಗ ನೀವು ಅಲ್ಲೇ ಅವರಿಗೆ ತಿರುಗಿ ಕೌಂಟರ್ ಕೊಡಬೇಕು. ನಿಮ್ಮನ್ನು ಕೀಳಾಗಿ ನೋಡುವುದಕ್ಕೆ ಅಥವಾ ಚುಚ್ಚು ಮಾತುಗಳು ಆಡುವುದಕ್ಕೆ ಯಾರಿಗೂ ಧೈರ್ಯ ಇರಬಾರದು.
ಆ ರೀತಿ ಮಾತಿನಲ್ಲಿ ಅವರಿಗೆ ಬುದ್ಧಿ ಹೇಳುವ ರೀತಿಯಲ್ಲಿ ನಿಮ್ಮ ಉತ್ತರ ಇರಬೇಕು. ಆ ರೀತಿ ಬದಲಾದಾಗ ಮಾತ್ರ ನೀವು ಲೈಫ್ನಲ್ಲಿ ಮುಂದೆಜ್ಜೆ ಹಾಕಬಹುದು. ನಾನಿದನ್ನು ಬರೀ ಹಣದ ವಿಷಯದಲ್ಲಿ ಹೇಳುತ್ತಿಲ್ಲ. ನಮ್ಮ ಹತ್ತಿರ ಹಣ ಇಲ್ಲದಿದ್ದರೂ, ಒಡವೆ ಇಲ್ಲದಿದ್ದರೂ, ಆಸ್ತಿ ಅಂತಸ್ತು ಇಲ್ಲದಿದ್ದರೂ ಆತ್ಮಗೌರವ ಇರುತ್ತದೆ. ನಮ್ಮ ಆತ್ಮಗೌರವವನ್ನು ಹಾಳು ಮಾಡುವ ಅಧಿಕಾರ ಯಾರಿಗೂ ಇರಬಾರದು. ನೀವು ಯಾರಿಗೂ ಕೊಡಬಾರದು. ಇನ್ನು ಈ ತಿಂಗಳು ನೀವು ಕೆಲವು ಶುಭ ಕಾರ್ಯಗಳಲ್ಲಿ ಪಾಲ್ಗೊಂಡ ಕಾರಣದಿಂದ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಕಾರಣದಿಂದ ಕೆಲಸದ ಮೇಲೆ ನಿಮಗೆ ಶ್ರದ್ಧೆ ಸ್ವಲ್ಪ ಕಡಿಮೆಯಾಗಿದೆ. ಹಾಗಾಗಿ ಇನ್ನು ಮುಂದೆ ವೃತ್ತಿಪರವಾಗಿ ಸ್ವಲ್ಪ ಕಷ್ಟಪಡಬೇಕು. ಆದರೆ ಫಲ ಆಲಸ್ಯವಾದರೂ ತಕ್ಕ ಪ್ರತಿಫಲ ಮಾತ್ರ ಖಂಡಿತ ಬರುತ್ತದೆ. ನಿಮಗೆ ಲಕ್ಷ್ಮೀ ಕಟಾಕ್ಷ ಬರಲು ಅಥವಾ ಹೋಗಲು, ಹಾಗೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಹೆಜ್ಜೆ ಇಡಲು ನೀವು ಮಾಡುವ ಕೆಲಸವೇ ನಿಮಗೆ ತುಂಬಾ ಮುಖ್ಯವಾಗುತ್ತದೆ. 4 ಜನರಲ್ಲಿ ನಿಮಗೆ ಗೌರವ ಸಿಗಲು ಹಣ ತುಂಬಾ ಮುಖ್ಯ. ಇತ್ತೀಚೆಗೆ ನೀವು ಹೆಚ್ಚು ಖರ್ಚು ಮಾಡುತ್ತಿದ್ದೀರಿ. ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಎಷ್ಟು ಕಡಿಮೆ ಮಾಡಿಕೊಂಡರೆ ಅಷ್ಟು ನಿಮಗೆ ಒಳ್ಳೆಯದು. ಯುಗಾದಿಯ ನಂತರ ನಿಮ್ಮ ಆದಾಯ ಕಡಿಮೆಯಾಗಿ ಖರ್ಚುಗಳು ಹೆಚ್ಚಾಗಿದೆ. ಅಗತ್ಯವಿಲ್ಲದ ವಸ್ತುಗಳು ಕೊಂಡುಕೊಳ್ಳುವುದು ಅಥವಾ ಸಂಬಂಧಿಕರು ಅಥವಾ ಸ್ನೇಹಿತರಿಗಾಗಿ ಅಧಿಕವಾಗಿ ಖರ್ಚು ಮಾಡುವುದು ಬಿಟ್ಟು ಬಿಡಿ. ನೀವು ದಿನಕ್ಕೆ 100 ರೂಪಾಯಿ ದುಡೀರಿ ಅಥವಾ 1000 ರೂಪಾಯಿ ದುಡೀರಿ. ಆದರೆ ನಿಮ್ಮ ಸಂಪಾದನೆಯಿಂದ 20% ಖಂಡಿತ ಉಳಿತಾಯ ಮಾಡಬೇಕು. ಈ ದಿನ ನೀವು ಮಾಡುವ ಚಿಕ್ಕ ಉಳಿತಾಯ ನಾಳೆ ನಿಮಗೆ ದೊಡ್ಡದಾಗಿ ಉಪಯೋಗವಾಗುತ್ತದೆ. ಇಂದು ಯಾರು ನಿಮ್ಮನ್ನು ಅವಮಾನ ಮಾಡುತ್ತಿದ್ದಾರೋ ಅಥವಾ ನಿಮ್ಮ ಒಳ್ಳೆತನವನ್ನು ಆಸರೆಯಾಗಿ ಇಟ್ಟುಕೊಂಡು ನಿಮ್ಮ ಹಿಂದೆ ಕುತಂತ್ರ ಮಾಡುತ್ತಿದ್ದಾರೋ ಅವರಿಗೆ ಶೀಘ್ರವೇ ದೇವರು ಪಾಠ ಕಲಿಸಲಿದ್ದಾರೆ. ಇದು ಸಾಕ್ಷಾತ್ ದುರ್ಗಾದೇವಿಯ ಮಾತುಗಳು ಅಂದುಕೊಳ್ಳಿ. ಯಾರ ಮಾತಿಗೂ ಗಮನ ಕೊಡಬೇಡಿ. ಯಾರೋ ಏನೋ ಅಂದರೆ ಅದರ ಬಗ್ಗೆ ಯೋಚಿಸಬೇಡಿ. ಲೈಫಲ್ಲಿ ಏನು ನಡೆಯುತ್ತದೆ ಎಂದು ಯೋಚಿಸಬೇಡಿ. ನಾಳೆ ಬಗ್ಗೆ ಕೂಡ ಯೋಚಿಸಬೇಡಿ. ಪ್ರಸ್ತುತ ನೀವು ಮಾಡುತ್ತಿರುವ ಕೆಲಸ ಏನು? ಆ ಕೆಲಸಕ್ಕೆ ನ್ಯಾಯ ಕೊಡುತ್ತಿದ್ದೀರಾ ಇಲ್ಲವಾ? ಜನರ ನಂಬಿಕೆ ಉಳಿಸಿಕೊಳ್ಳುತ್ತಿದ್ದೀರಾ ಇಲ್ಲವಾ? ನಿಮ್ಮ ಆರೋಗ್ಯ ಹೇಗಿದೆ? ಸಮಯಕ್ಕೆ ಊಟ ತಿನ್ನುತ್ತಿದ್ದೀರಾ ಇಲ್ಲವಾ? ನಿಮ್ಮ ಊಟ ನಿಮ್ಮ ದೇಹಕ್ಕೆ ಸೇರುತ್ತಿದೆಯಾ ಇಲ್ಲವಾ? ಇವತ್ತು ನೀವು ಸಂತೋಷವಾಗಿ ಇದ್ದೀರಾ? ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ಇಷ್ಟು ಮಾತ್ರ ಯೋಚನೆ ಮಾಡಿ. ಅಷ್ಟೇ ಹೊರತು ಆಗ ನನ್ನನ್ನವರು ಆ ಮಾತು ಅಂದರು, ನನ್ನನ್ನು ಗೇಲಿ ಮಾಡಿದರು ಎಂದು ಅತಿಯಾಗಿ ಯೋಚನೆ ಮಾಡಬೇಡಿ. ಕುಂಭರಾಶಿಯವರಷ್ಟು ಕೊರಗುವವರು ಈ ಭೂಮಿಯ ಮೇಲೆ ಇನ್ನೊಂದು ರಾಶಿಯವರು ಇಲ್ಲ. ಇಷ್ಟೊಂದು ಓವರ್ ಥಿಂಕಿಂಗ್ ಮಾಡೋದ್ರಿಂದ ನಿಮಗೆ ಆದಂತ ಉಪಯೋಗಗಳು ಏನಂದ್ರೆ, 1 ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, 2 ಮೈಗ್ರೇನ್ ತಲೆನೋವು, 3 ನಿದ್ದೆ ಸರಿಯಾಗಿ ಬರದೇ ಇರೋದು. ನೀವು ಇಂಪಾರ್ಟೆಂಟ್ ವಿಷಯಗಳನ್ನ ಬೇಗನೆ ಮರೆತು ಹೋಗ್ತೀರಿ. ಆದರೆ ಯಾವಾಗಲೋ ಯಾರೋ ಏನೋ ಅಂದಿದ್ರೆ ಅದನ್ನ ಮಾತ್ರ ನೆನಪಿಟ್ಟುಕೊಂಡು ಕೊರಗುತ್ತಾ ಇರುತ್ತೀರಿ. ಮನುಷ್ಯ ಅಂದ ಮೇಲೆ ಕಾಯಿಲೆ ಬರೋದು ಸಹಜ. ಆದರೆ ನಮ್ಮ ಕೈಯಾರೆ ನಾವು ತಂದುಕೊಳ್ಳಬಾರದು. ಆದರೆ ನೀವು ಅತಿಯಾಗಿ ಯೋಚನೆ ಮಾಡಿ ಹೊಸದಾಗಿ ಕಾಯಿಲೆಗಳನ್ನ ತಂದುಕೊಳ್ತಾ ಇದ್ದೀರಿ. ಈಗ ಮುಖ್ಯವಾದ ವಿಷಯಕ್ಕೆ ಬಂದರೆ, ಕುಟುಂಬದ ಬಗ್ಗೆ ಜಾಗ್ರತೆ ವಹಿಸಬೇಕಾದ ಸಮಯ ಇದು. ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ನಿಮಗೆ ವಿರೋಧವಾಗಿ ಇರುತ್ತಾರೆ. ಏಕೆಂದರೆ ನೀವು ಎಷ್ಟೇ ಆಯಾಸವಾಗಿದ್ದರೂ ಹುಷಾರಿಲ್ಲದಿದ್ದರೂ ನೀವು ಎಲ್ಲದರಲ್ಲೂ ಪರಿಪೂರ್ಣರಾಗಿರಬೇಕು ಎಂಬುದು ನಿಮ್ಮ ಆಲೋಚನಾ ವಿಧಾನ. ನಿಮ್ಮ ಈ ವಿಶೇಷ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ನಿಮ್ಮ ಸಂಗಾತಿ ಇರುತ್ತಾರೆ. ಅಂದ್ರೆ ಯಾವಾಗ್ಲೂ ಅಲ್ಲ, ಈ ಸಮಯದಲ್ಲಿ ಮಾತ್ರ. ಇನ್ನು ಕುಂಭರಾಶಿ ಮಹಿಳೆಯರ ಬಗ್ಗೆ ನೋಡುವುದಾದರೆ, ನೀವು ತುಂಬಾ ಪ್ರಶಾಂತವಾಗಿ ಇರಲು ಇಷ್ಟಪಡುತ್ತೀರಿ. ಆದರೆ ನಿಮ್ಮ ಪತಿ ಮಾಡುವ ಕೆಲಸಗಳಿಂದ ನೀವು ಗಲಾಟೆ ಮಾಡುತ್ತಾ ಅದರ ಬಗ್ಗೆ ಯೋಚಿಸುತ್ತಾ ಕಣ್ಣೀರು ಹಾಕುತ್ತೀರಿ. ಗ್ರಹಗಳ ಪ್ರಭಾವದಿಂದ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಮೇಲೆ ನಿಮಗೆ ಕೆಲವೊಮ್ಮೆ ಕೋಪ, ಕೆಲವೊಮ್ಮೆ ಅಸಹ್ಯ ಕೂಡ ಉಂಟಾಗುತ್ತದೆ. ಆದರೆ ನನ್ನ ಸಲಹೆ ಏನೆಂದರೆ, ಇದು ಬರೀ ಕೆಲವು ದಿನಗಳಿಗೆ ಮಾತ್ರ ಗ್ರಹಗಳ ಪ್ರಭಾವದಿಂದ ನಡೆಯುತ್ತಿರುವುದು. ಹಾಗಾಗಿ ಇದರ ಬಗ್ಗೆ ನೀವು ಅತಿಯಾಗಿ ಯೋಚಿಸಿ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳಬೇಡಿ. ಜನರ ಗುಣ ಎಂತದ್ದು ಅಂದರೆ, ನಾವು 100 ಒಳ್ಳೆ ಮಾತು ಹೇಳಿದರು, 100 ಒಳ್ಳೆ ಉದಾಹರಣೆ ಕೊಟ್ಟರು, ಗಲಾಟೆ ಮಾಡಿದರು, ಬೇರೆಯವರ ಕೈಯಲ್ಲಿ ಹೇಳಿಸಿದರು, ಬೈದರು, ಹೊಡೆದರು, ಏನೇ ಮಾಡಿದರೂ ಅವರು ಬದಲಾಗಲ್ಲ.
ಇದು 100% ಸತ್ಯ. ನಾನು ಮಾಡುತ್ತಿರುವುದು ತಪ್ಪು ಅಂತ ಅವರು ತಿಳಿದುಕೊಂಡಾಗ ಮಾತ್ರ ಬದಲಾಗ್ತಾರೆ. ಹಾಗಾಗಿ ನೀವು ತಿಳಿದುಕೊಳ್ಳಬೇಕಾದ ವಿಷಯ ಏನಂದ್ರೆ, ಪ್ರತಿಯೊಂದನ್ನು ಲೈಟ್ ಆಗಿ ತೆಗೆದುಕೊಳ್ಳಿ. ಇದು ಕೇವಲ ನಿಮ್ಮ ಸಂಗಾತಿ ವಿಷಯದಲ್ಲಿ ಹೇಳ್ತಾ ಇಲ್ಲ. ಎಲ್ಲ ಮನುಷ್ಯರ ವ್ಯಕ್ತಿತ್ವ ಇದೆ. ಸಾಮಾನ್ಯವಾಗಿ ನಮಗೆ ಮೋಸ ಮಾಡುವುದು, ನಂಬಿಕೆ ದ್ರೋಹ ಮಾಡುವವರು ನಾವು ಯಾರನ್ನು ಅತಿಯಾಗಿ ನಂಬುತ್ತೀವೋ ಅವರೇ. ಆದರೆ ಕುಂಭರಾಶಿಯವರಾದ ನೀವು ಎಲ್ಲವನ್ನೂ ಹೆಚ್ಚಾಗಿ ಯೋಚನೆ ಮಾಡುತ್ತಾ ತಲೆ ಕೆಡಿಸಿಕೊಳ್ಳುತ್ತೀರಿ. ಬೇರೆಯವರಿಗೆ ಹುಚ್ಚರಂತೆ ಕಾಣಿಸುತ್ತೀರಿ. ಜೊತೆಗೆ ಅತಿಯಾದ ಮೋಸ ತೆಗೆದುಕೊಂಡಾಗ ನಿಮ್ಮ ಮನಸ್ಸು ಕಲ್ಲಿನಂತೆ ಬದಲಾಗುತ್ತದೆ. ನೀವು ಯಾವಾಗಲೂ ಒಂದು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸೋತು ಹೋಗುತ್ತೀರಿ. ಯಾವಾಗಲೂ ಬೇರೆಯವರ ಸಲಹೆ ಕೇಳುತ್ತೀರಿ. ಅದು ತುಂಬಾ ದೊಡ್ಡ ತಪ್ಪು. ಒಂದಕ್ಕೆ 10 ಬಾರಿ ಯೋಚಿಸಿದರೂ ಪರವಾಗಿಲ್ಲ. ನಿಮ್ಮ ಬಗ್ಗೆ ನೀವೇ ನಿರ್ಧಾರ ತೆಗೆದುಕೊಳ್ಳಬೇಕು. ಮುಗಿದು ಹೋದ ವಿಷಯಗಳ ಬಗ್ಗೆ ಯೋಚಿಸುತ್ತಾ ನೋವು ತಿನ್ನಬೇಡಿ. ನಿಮ್ಮ ಇನ್ನೊಂದು ವೀಕ್ ಪಾಯಿಂಟ್ ಏನಂದ್ರೆ, ಯಾರಾದರೂ ನಗುತ್ತಾ ಮಾತನಾಡಿದರೆ ಸೋತು ಹೋಗ್ತೀರಿ. ಅವರು ಕೋಪದಲ್ಲಿ ಮಾತನಾಡಿದರೆ ಹಿಂದೆಜ್ಜೆ ಆಗ್ತೀರಿ. ಮತ್ತೆ ಅದೇ ವ್ಯಕ್ತಿ ನಗುತ್ತಾ ಮಾತನಾಡಿದರೆ ಮತ್ತೆ ಸೋತು ಹೋಗ್ತೀರಿ. ನಿಮಗೆ ಆತ್ಮಗೌರವ ಇದೆ, ಆತ್ಮಾಭಿಮಾನ ಇದೆ ಎಂದು ಮರೆಯಬೇಡಿ. ಇದರ ಅರ್ಥ ನೀವು ಎಲ್ಲರ ಜೊತೆ ಗಲಾಟೆ ಮಾಡಿ, ಎಲ್ಲರಿಂದ ದೂರ ಆಗಿ, ಒಂಟಿಯಾಗಿ ಬದುಕಿ, ಏಕಾಂತವಾಗಿ ಬದುಕಿ ಅಂತ ಅಲ್ಲ. ಇದರ ಅರ್ಥ ಹಿಂದೆ ಆ ವ್ಯಕ್ತಿ ನಿಮಗೆ ಮಾಡಿದ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡನ್ನೂ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈಗ ಯಾವ ಕಾರಣಕ್ಕಾಗಿ ಮತ್ತೆ ಅವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾರೆ ಎಂದು ತಿಳಿದುಕೊಂಡು ಅವರ ಜೊತೆ ಸ್ನೇಹ ಮಾಡಬೇಕಾ ಇಲ್ಲವಾ, ಮಾತನಾಡಬೇಕಾ ಬೇಡವಾ ಅನ್ನೋದು ಯೋಚನೆ ಮಾಡಿ. ಹಿಂದೆ ನಿಮ್ಮನ್ನು ಮೋಸ ಮಾಡಿದ ವ್ಯಕ್ತಿಯನ್ನು ಈಗ ನೀವು ಮತ್ತೆ ನಂಬೋದ್ರಿಂದ ನೀವು ಅವರ ಮುಂದೆ ಮುಟ್ಟಾಳ ಆಗ್ತೀರೇ ಹೊರತು ಬುದ್ಧಿವಂತ ಅಂತೂ ಆಗಲ್ಲ. ಇನ್ನು ಎಸ್ ಅಕ್ಷರದ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳುವ ಸಮಯ ಬಂದಾಯಿತು. ಈ ಎಸ್ ಅಕ್ಷರದ ವ್ಯಕ್ತಿ ಒಂದು ಮಹಿಳೆ. ಈ ಹೆಣ್ಣು ನಿಮ್ಮ ಏಳಿಗೆ ನೋಡಲು ಇಷ್ಟಪಡುವುದಿಲ್ಲ. ಎಸ್ ಅಕ್ಷರದಲ್ಲಿ ಕುಂಭರಾಶಿಯವರು ಕೂಡ ಇದ್ದಾರೆ. ಹೆಂಗಸರಿಗೆ ಹೆಂಗಸರೇ ಶತ್ರುಗಳು ಇರುವಾಗ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಯಾಕೆ ಶತ್ರುಗಳಾಗಬಾರದು? ಹಾಗಾಗಿ ಈ ಎಸ್ ಅಕ್ಷರದ ಮಹಿಳೆ ನಿಮ್ಮ ಸುತ್ತಮುತ್ತ ಇದ್ದರು, ಕುಂಭರಾಶಿಯಲ್ಲಿ ಇದ್ದರು, ನಿಮ್ಮ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ, ಸಹೋದ್ಯೋಗಿಗಳಲ್ಲಿ, ಹೀಗೆ ಯಾವ ರೂಪದಲ್ಲಿ ಇದ್ದರೂ ಕೂಡ ನಂಬಬೇಡಿ. ಈ ಮಹಿಳೆ ಅವಳ ಸ್ವಾರ್ಥಕ್ಕಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಏನು ಮಾಡಲು ಕೂಡ ಹಿಂದೇಟಾಕಲ್ಲ. ಹಾಗೆ ನಿಮ್ಮ ಕುಟುಂಬವನ್ನು ಹಾಳು ಮಾಡಲು ನಿಮ್ಮ ತಪ್ಪುಗಳನ್ನು ಸದಾ ಹುಡುಕುತ್ತಲೇ ಇರುತ್ತಾಳೆ. ಆದರೆ ಈ ಹೆಣ್ಣಿನಿಂದ ನಿಮಗೆ ಹಣಪರವಾದ ನಷ್ಟ ಅಥವಾ ಆಸ್ತಿ ವಿಷಯದಲ್ಲಿ ನಷ್ಟ ಬರುವುದಿಲ್ಲ. ಆದರೆ ಅವಳಿಂದ ಮಾನಸಿಕವಾಗಿ ನೀವು ತುಂಬಾನೇ ನೋವು ತಿನ್ನುತ್ತೀರಿ. ಹಣ ಆಸ್ತಿ ಸಂಪಾದನೆ ಮಾಡಬಹುದು, ಆದರೆ ಮಾನಸಿಕವಾಗಿ ಕುಗ್ಗಿ ಹೋದಾಗ ಅದಕ್ಕಿಂತ ದೊಡ್ಡ ರೋಗ ಮತ್ತೊಂದಿರಲ್ಲ. ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆ ಮಾನಸಿಕ ರೋಗ. ನಿಮಗೆ ಮಾನಸಿಕ ಹಿಂಸೆ ಕೊಡಲು ಆ ಹೆಣ್ಣು ಹಗಲು ರಾತ್ರಿ ಕಾಯುತ್ತಿದ್ದಾಳೆ. ಹಾಗಾಗಿ ಎಸ್ ಅಕ್ಷರದ ವ್ಯಕ್ತಿ ನಿಮಗೆ ಪರಿಚಯ ಇದ್ದರೆ ಆಕೆಯ ಜೊತೆ ಕಡಿಮೆ ಮಾತನಾಡಿ. ಹೊಸದಾಗಿ ಪರಿಚಯ ಮಾಡಿಕೊಳ್ಳಬೇಡಿ. ಆಕೆಯಿಂದ ಈ ಸಮಯದಲ್ಲಿ ದೂರ ಇರಿ. ಅವಳು ಹೇಳಿದ ಕೆಲಸಗಳು ಮಾಡಬೇಡಿ. ಅವಳು ಸಲಹೆ ಕೊಟ್ಟರೆ ಅದು ಸರಿನಾ ತಪ್ಪಾ ಎಂದು 100 ಬಾರಿ ಯೋಚನೆ ಮಾಡಿ ಸ್ವಂತ ನಿರ್ಧಾರ ತೆಗೆದುಕೊಳ್ಳಿ. ಕುರುಡಾಗಿ ನಂಬಬೇಡಿ. ಮೇ 18ರವರೆಗೆ ಶನಿ, ಗುರು ಮತ್ತು ಶುಕ್ರ ಗ್ರಹಗಳ ಕಾರಣದಿಂದ ನಿಮಗೆ ಮಿಶ್ರ ಫಲಿತಾಂಶಗಳು ಇರುತ್ತದೆ. ವೃತ್ತಿಪರವಾಗಿ ಈ ದಿನಗಳು ಸ್ವಲ್ಪ ಒತ್ತಡದಲ್ಲಿ ಇದ್ದರೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಗುರುತು ಸಿಗುತ್ತದೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ನೀವು ರೀಚ್ ಆಗಲು ಆಗುವುದಿಲ್ಲ. ಹಾಗಾಗಿ ಅದರ ಬಗ್ಗೆ ಕೊರಗದೆ 18ರ ನಂತರ ಮತ್ತೆ ಪ್ರಯತ್ನಿಸಿ. ಸದ್ಯಕ್ಕೆ ನಿಮಗೆ ಗುರುಬಲ ಚೆನ್ನಾಗಿದೆ. ಹಾಗಾಗಿ ಈಗ ಸ್ವಲ್ಪ ಒತ್ತಡ ಇದ್ದರೂ ಲೇಟ್ ಆದರೂ ಫಲ ಮಾತ್ರ ಸಿಗುತ್ತದೆ. ಹೊಸ ಪ್ರಾಜೆಕ್ಟ್ ಶುರು ಮಾಡಲು ಇದು ಒಳ್ಳೆ ಸಮಯ. ಗವರ್ಮೆಂಟ್ ಕೆಲಸದಲ್ಲಿ ಇರುವವರಿಗೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಸಹೋದ್ಯೋಗಿಗಳ ಜೊತೆ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತದೆ. ಹಾಗಾಗಿ ಆದಷ್ಟು ಮೌನವಾಗಿದ್ದರೆ ಒಳ್ಳೆಯದು. ಹೊಸದಾಗಿ ಹೂಡಿಕೆ ಮಾಡಲು ಈ ಸಮಯ ಅನುಕೂಲಕರವಾಗಿದೆ. ವ್ಯಾಪಾರಸ್ಥರಿಗೆ ಈ ಸಮಯ ಲಾಭ ತರುತ್ತದೆ.
ಹಳೆ ಬಾಕಿಗಳು ವಸೂಲಿಯಾಗುತ್ತದೆ. ಸಂಗಾತಿಯಿಂದ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತದೆ. ಸದ್ಯಕ್ಕೆ ಅವರ ಬಗ್ಗೆ ಅಲ್ಲದೆ ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ. ಕುಟುಂಬದಲ್ಲಿ ದೊಡ್ಡ ಸಮಸ್ಯೆ ಯಾವುದೂ ಬರುವುದಿಲ್ಲ. ಸಂತಾನ ಪರವಾಗಿಯೂ ಎಲ್ಲವೂ ಚೆನ್ನಾಗಿರುತ್ತದೆ. ವಿವಾಹ ಪ್ರಯತ್ನ ಮಾಡುತ್ತಿರುವವರಿಗೆ ಭರವಸೆಯ ಕಾಲ ಇದು. ಒಳ್ಳೆಯ ಸಂಬಂಧಗಳು ಕೂಡಿ ಬರುವ ಅವಕಾಶವಿದೆ. ಗ್ರಹಗಳ ಅನುಕೂಲತೆಯಿಂದಾಗಿ ನಿಶ್ಚಿತಾರ್ಥ ಮುಂತಾದ ಶುಭ ಕಾರ್ಯಗಳು ನಡೆಯಬಹುದು. ಪ್ರೇಮಿಗಳಿಗೆ ಹಿರಿಯರ ಅನುಮತಿ ಸಿಗುವ ಸಾಧ್ಯತೆ ಇದೆ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಅಗತ್ಯವಿದೆ. ವಿದೇಶದಲ್ಲಿ ಓದಲು ಬಯಸುವವರಿಗೆ ಶುಭವಾರ್ತೆ ಕೇಳಿಸುತ್ತದೆ. ಟೆಕ್ನಿಕಲ್ ಫೀಲ್ಡ್ ನಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ಸ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತದೆ. ಮುಖ್ಯವಾಗಿ ರಿಯಲ್ ಎಸ್ಟೇಟ್, ಪಾಲಿಟಿಕ್ಸ್, ಎಜುಕೇಶನಲ್ ಫೀಲ್ಡ್, ಮೆಡಿಕಲ್ ಫೀಲ್ಡ್ ಹಾಗೂ ಫಿಲ್ಮ್ ಫೀಲ್ಡ್ ನಲ್ಲಿ ಇರುವವರಿಗೆ ತುಂಬಾ ಅನುಕೂಲ ಇದೆ. ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಹೆಚ್ಚಿನ ತಲೆನೋವು ಬರಬಹುದು. ವಿಶ್ರಾಂತಿ ತುಂಬಾ ಮುಖ್ಯ. ಖರ್ಚುಗಳು ಹೆಚ್ಚಾಗಬಹುದು. ಟೈಮ್ ಟೇಬಲ್ ಬರೆದುಕೊಂಡರೆ ಒಳ್ಳೆಯದು. ಇದಲ್ಲದೆ ನೀವು ದೇವರ ದರ್ಶನ ಹೆಚ್ಚಾಗಿ ಮಾಡಬೇಕು. ಮನೆಯಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡಬೇಕು. ರಾತ್ರಿ ಮಲಗುವ ಮುಂಚೆ ಕಲ್ಲುಪ್ಪಿನಿಂದ ನಿಮಗೆ ನೀವೇ ದೃಷ್ಟಿ ತೆಗೆದುಕೊಳ್ಳಿ. ಯಾರ ಮಾತನ್ನು ಕುರುಡಾಗಿ ನಂಬಬೇಡಿ. ಯಾರಿಗೂ ಸಲಹೆ ಕೊಡಲು ಹೋಗಬೇಡಿ. ಯಾರ ಜೊತೆ ಎಷ್ಟು ಮಾತನಾಡಬೇಕು, ಯಾರಿಗೆ ಎಷ್ಟು ಬೆಲೆ ಕೊಡಬೇಕು, ಯಾರ ಹತ್ತಿರ ಹೇಗೆ ನಡೆದುಕೊಳ್ಳಬೇಕು, ಯಾರ ಮೇಲೆ ಎಷ್ಟು ನಿಗಾ ಇಡಬೇಕು ಎಂಬುದು ತಿಳಿದುಕೊಳ್ಳಿ. ಅತಿ ಎಂಬುದು ಯಾವ ವಿಷಯದಲ್ಲೂ ಒಳ್ಳೆಯದಲ್ಲ. ಬೆಲೆ ಇಲ್ಲದ ಕಡೆ ಹೋಗಬೇಡಿ. ಬೆಲೆ ಕೊಡದವರ ಜೊತೆ ಮಾತನಾಡಬೇಡಿ. ಇಷ್ಟು ನೆನಪಿಟ್ಟುಕೊಂಡರೆ ಮೇ 18ರವರೆಗೂ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಎಲ್ಲವೂ ಸಂತೋಷವಾಗಿರುತ್ತದೆ. ಮನೆಯಲ್ಲಿ ಪ್ರತಿದಿನ ದೀಪಾರಾಧನೆ ಮಾಡುವುದರಿಂದ ನೆಗೆಟಿವ್ ಎನರ್ಜಿ ತುಂಬಾ ಮಟ್ಟಿಗೆ ಕಡಿಮೆಯಾಗುತ್ತದೆ. ಶನಿ ಪ್ರಭಾವ ನಿಮಗೆ ಹೆಚ್ಚಾಗಿ ಇರುವುದರಿಂದ ಮೇ 18ರವರೆಗೆ ಪ್ರತಿದಿನ ಹನುಮಾನ್ ಚಾಲೀಸಾ ಓದಿ. ಪ್ರತಿದಿನ ಮನೆಯಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಅಥವಾ ಶನಿವಾರ ಅಥವಾ ಸೋಮವಾರದಂದು ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ನೀರಿನಿಂದ ಅಭಿಷೇಕ ಮಾಡಿಸಿ. ಇದರಿಂದ ನಿಮಗೆ ಮಾನಸಿಕ ಪ್ರಶಾಂತತೆ ಸಿಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.